ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ಹಿಟ್ ಜೋಡಿ ಅನ್ಸ್ಕೊಂಡು ನಂತರ ಕಿರುತೆರೆಗೆ ಕಾಲಿಡೋದು ಸಾಮಾನ್ಯವಾಗ್ಬಿಟ್ಟಿದೆ. ನೀವು ಅದನ್ನ ಗಮನಿಸ್ತಾ ಇರ್ತೀವಿ. ಅದರಲ್ಲಿ ನಟ ವರುಣ್ ಆರಾಧ್ಯ ಕೂಡ ಒಬ್ರು. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ರೀಲ್ಸ್ ಮಾಡ್ತಾ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಂಥ ನಟ ಅಂದರೆ ವರುಣ್ ಆರಾಧ್ಯ. ಅವರನ್ನ ಬೃಂದಾವನ ಸೀರಿಯಲ್ ಹುಡುಕಿಕೊಂಡು ಆಪರ್ಚುನಿಟಿ ಕೊಡ್ತು. ತಕ್ಕ ಮಟ್ಟಿಗೆ ನಟಿಸಿದಂಥ ನಟ ನಂತರ ಬೃಂದಾವನ ಸೀರಿಯಲ್ ಕೂಡ ಅರ್ಧಕ್ಕೆ ನಿಂತು ಹೋಗಿರುತ್ತೆ. ಅದಾದ್ಮೇಲೆ ಎಂದಿನಂತೆ ಸೋಷಿಯಲ್ ಮೀಡಿಯಾದಲ್ಲಿ ವರುಣ್ ಆರಾಧ್ಯ ಆಕ್ಟಿವ್ ಆಗಿ ಇರ್ತಾರೆ. ಆದರೆ ಇದೀಗ ವರುಣ್ ಆರಾಧ್ಯ ಗೆಳೆಯನ ಮರಣದ ಸುದ್ದಿಯೊಂದನ್ನು ಹಂಚಿಕೊಂಡು ಅವರ ನಿಧನದ ಸುದ್ದಿ ಆಘಾತ ತಂದಿದೆ ಅಂತ ಬರೆದುಕೊಂಡಿದ್ದಾರೆ. ಹಾಗಾದ್ರೆ ಯಾರದು ತೀರ್ ಹೋಗಿದ್ದು, ಅವರಿಗೇನಾಗಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ತೀರ್ಕೊಂಡಂಥ ವರುಣ್ ಆರಾಧ್ಯ ಅವರ ಗೆಳೆಯನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕಮೆಂಟ್ ಮಾಡಿ. ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನ ಪ್ರೋತ್ಸಾಹಿಸಿ. ಹೌದು, ಬೃಂದಾವನ ಸೀರಿಯಲ್ನಲ್ಲಿ ಹೀರೋ ಆಗಿ ನಟಿಸಿದ್ರು ವರುಣ್ ಆರಾಧ್ಯ. ಸ್ವಲ್ಪ ದಿನದ ಹಿಂದೆಯಷ್ಟೇ ಆ ಸೀರಿಯಲ್ ಕೂಡ ಕ್ಲೋಸ್ ಆಯಿತು. ಅದಾದ್ಮೇಲೆ ನಟ ವರುಣ್ ಆರಾಧ್ಯ ಎಂದಿನಂತೆ ರೀಲ್ಸ್ ಮಾಡ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಆಕ್ಟಿವ್ ಆಗೇ ಇದ್ರು. ಹೀಗಿರುವಾಗ ತಮ್ಮ ಜೀವದ ಗೆಳೆಯನ್ನ ಕಳೆದುಕೊಂಡ ಬಗ್ಗೆ ವರುಣ್ ಆರಾಧ್ಯ ದಿಢೀರ್ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ. ಬಾಲ್ಯದಿಂದಲೂ ಕೂಡಿ ಬೆಳೆದಿದ್ದಂಥ ಸ್ನೇಹಿತರು ಇವರಾಗಿದ್ರು. ಒಬ್ರನ್ನ ಒಬ್ರು ಬಿಟ್ಟು ಕೂಡ ಇರ್ತಿರ್ಲಿಲ್ಲ. ಆದರೆ ಇದೀಗ ವರುಣ್ ಅವರ ಪ್ರಾಣ ಸ್ನೇಹಿತ ತೇಜಸ್ ಎಂಬಾತ ಬಾರ್ದ ಲೋಕಕ್ಕೆ ತಮ್ಮ ಪಯಣವನ್ನ ಬೆಳೆಸಿದ್ದಾರೆ. ಅಪಘಾತವೊಂದರಲ್ಲಿ ತೇಜಸ್ ಸಾವನ್ನಪ್ಪಿದ್ದಾರೆ. ಚಿಕ್ಕಬಳ್ಳಾಪುರದ ಕಡೆಗೆ ಹೊರಟಿದ್ದಾಗ ರೋಡ್ ಆಕ್ಸಿಡೆಂಟ್ನಲ್ಲಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನು ತೇಜಸ್ ಜೊತೆಗೆ ಅವರ ಸ್ನೇಹಿತರು ಒಬ್ರು ಕೂಡ ಇದ್ರು. ಸದ್ಯಕ್ಕೆ ಅವರಿಗೆ ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಿದ್ದಾರೆ ಅಂತ ಗೊತ್ತಾಗಿದೆ. ಹೀಗಾಗಿ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅನ್ನುವಂತಹ ಸುದ್ದಿ ಗೊತ್ತಿದ್ದು, ಇದೀಗ ಸ್ನೇಹಿತನ ಸಾವಿನ ಸುದ್ದಿ ಕೇಳಿ ಹಲವು ಗೆಳೆಯರು ಕೂಡ ಕಂಬನಿ ಮಿಡಿದಿದ್ದಾರೆ. ಅದರಲ್ಲೂ ನಟ ವರುಣ್ ಆರಾಧ್ಯ ಕೂಡ ಇದನ್ನ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ತುಂಬಾನೇ ಫೀಲ್ ಮಾಡಿ ಕೂತಿದ್ದಾರೆ. ಜೊತೆಗೆ ವರುಣ್ ಅವರ ಸಾಕಷ್ಟು ರೀಲ್ಸ್ಗಳಲ್ಲಿ ತೇಜಸ್ ಕೂಡ ಇದ್ರು. ನಾವು ಕೂಡ ಅದನ್ನ ಗಮನಿಸಬಹುದು. ತೇಜಸ್ ಅವರಿಗೆ ಕಿರುತೆರೆಯಲ್ಲೂ ಕೂಡ ಸಾಕಷ್ಟು ನಟರು ಪರಿಚಿತರಾಗಿದ್ರು, ಸ್ನೇಹಿತರಿದ್ರು. ಹೀಗಾಗಿ ಕಿರುತೆರೆ ಲೋಕದಲ್ಲೂ ಕೂಡ ತೇಜಸ್ ಅವರ ಸಾವಿನ ಸುದ್ದಿ ಶೋಕದ ವಾತಾವರಣವನ್ನ ನಿರ್ಮಾಣವಾಗುವಂತೆ ಮಾಡಿದೆ. ಅದರಲ್ಲೂ ವರುಣ್ ಜೊತೆ ಅವಿನಾಭಾವ ಸಂಬಂಧವನ್ನ ಇಟ್ಕೊಂಡಿದ್ದಂಥ ತೇಜಸ್ಸನ್ನ ಕಳೆದುಕೊಂಡು ವರುಣ್ ನಿಜಕ್ಕೂ ಆಘಾತಕ್ಕೆ ಒಳಗಾಗಿದ್ದಾರೆ. ಚಿಕ್ಕ ಗೆಳೆಯನನ್ನ ಕಳೆದುಕೊಂಡಿದ್ದು ವರುಣ್ಗೆ ಅತಿ ದೊಡ್ಡ ಆಘಾತವನ್ನೇ ತಂದಿಟ್ಟಿದೆ. ನನ್ನ ಜೀವನದಲ್ಲಿ ಅತಿ ಮುಖ್ಯ ಸ್ಥಾನವನ್ನ ಪಡೆದುಕೊಂಡಂತಹ ತೇಜಸ್ ಇನ್ನಿಲ್ಲ ಎನ್ನುವಂತಹ ಸುದ್ದಿ ಆಘಾತವನ್ನ ತಂದಿದೆ ಅಂತ ಅವರೇ ಪೋಸ್ಟ್ ಅನ್ನ ಮಾಡಿದ್ದಾರೆ. ಸಾಧ್ಯವಾದ್ರೆ ಮತ್ತೆ ಹುಟ್ಟಿ ಬಾ ಗೆಳೆಯ ಅಂತ ಕೂಡ ಬರೆದುಕೊಂಡಿದ್ದಾರೆ. ಒಟ್ಟಾರೆ ವರುಣ್ ಆರಾಧ್ಯ ಅವರ ಸ್ನೇಹಿತನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಕೂಡ ಪ್ರಾರ್ಥಿಸೋಣ. ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ನಮ್ಮ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.